ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ. ಅದು 1918ರ ಇಸ್ವಿಯ ಕಾಲಘಟ್ಟ. ಜಾತಿ ವ್ಯವಸ್ಥೆ, ತಾರತಮ್ಯದ ನಡುವೆ ಬದಲಾವಣೆಯ ಪರ್ವ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟಗಳು, ಅದರಂತೆಯೇ ದೇಶದ ಮೂಲೆ ಮೂಲೆಯಲ್ಲಿ ಸಮಾನತೆಯ ಕೂಗುಗಳು, ಸಮ ಸಮಾಜದ ನಿರ್ಮಾಣದ ಕನಸುಗಳು ಕಾಣುವಂತಹ ಒಂದು ಸಮಯ. ಇದೇ ಸಂದರ್ಭದಲ್ಲಿ ಒಬ್ಬ ರಾಜ ತನ್ನ ಪಾರುಪತ್ಯವನ್ನು ಮೆರಿತಾನೆ. ಬದಲಾವಣೆ ಭಾಷಣಗಳಿಂದ, ಮಾತುಗಳಿಂದ ಅಲ್ಲ, ಬದಲಾವಣೆ ಪ್ರಾಕ್ಟಿಕಲ್ ಆಗಿ ಕಾರ್ಯರೂಪಕ್ಕೆ ತರುವಂಥ ಕೆಲಸಗಳಿಂದ ಬದಲಾವಣೆ ಆಗುತ್ತೆ. ನಾವು ಏನನ್ನ ಮಾತಾಡ್ತೀವೋ ಅದನ್ನ ಮಾಡಿ ತೋರಿಸುವಂತಹ ಕೆಲಸಕ್ಕೆ ಹಾಕಿರ್ತಕ್ಕಂಥ ಮಹಾನ್ ಕ್ರಾಂತಿಕಾರಿ. ಆತನ ಹೆಸರೇ ಛತ್ರಪತಿ ಶಾಹು ಮಹಾರಾಜ. ಇವರೇನು ಸಾಮಾನ್ಯವಾಗಿರ್ತಕ್ಕಂಥ ವಂಶಸ್ಥರಲ್ಲ, ಮಹಾಪರಾಕ್ರಮಿ ಶಿವಾಜಿ ಮಹಾರಾಜರ ವಂಶಸ್ಥರು ಆಗಿರ್ತಕ್ಕಂಥ ಶಾಹು ಮಹಾರಾಜರು ಕೊಲ್ಲಾಪುರ ಸಂಸ್ಥಾನದ ರಾಜರಾಗಿರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಇತಿಹಾಸದಲ್ಲಿ ಹುದುಗಿ ಹೋಗಿರುವಂತ ಸತ್ಯವನ್ನ ಹೇಳ್ತೀನಿ. ಒಬ್ಬ ರಾಜ ದಲಿತನಿಗೆ ಹೋಟೆಲ್ ಹಾಕಿ ಕೊಡ್ತಾನೆ. ಅಷ್ಟೇ ಅಲ್ಲ, ಆ ಹೋಟೆಲ್ಗೆ ತಾನೇ ಸ್ವತಃ ಬಂದು ಚಹಾ ಸೇವನೆ ಮಾಡ್ತಾನೆ. ಅದನ್ನ ನೋಡ್ಲಿಕ್ಕೆ ಇಡೀ ಕ್ಷೇತ್ರದ ಜನ ಎಲ್ಲ ಸೇರ್ತಾರೆ. ನೋಡಿ ಎಂತ ರಾಜ್ಯ ಇರಬೇಕು. 20ರ ದಶಕದ 20ನೇ ಶತಮಾನದ ಏನು ಮುಂಚೂಣಿಯ ಕಾಲಘಟ್ಟ ಅದು. ಅಂತ ಸಂದರ್ಭದಲ್ಲಿ ಒಬ್ಬ ದಲಿತ ಹೋಟೆಲ್ ಇಡುವಂಥದ್ದು ಸಾಮಾನ್ಯ ಮಾತಾಗಿರ್ಲಿಲ್ಲ. ಆ ಹೋಟೆಲ್ಗೆ ಒಬ್ಬ ರಾಜ ಬಂದು ಚಹಾ ಕುಡಿತಾನೆ ಅಂದ್ರೆ ಇದು ಕೂಡ ಸಾಮಾನ್ಯ ಮಾತಾಗಿರ್ಲಿಲ್ಲ. ಇಂತಹ ಕ್ರಾಂತಿಕಾರಿ ನಡೆಯನ್ನ ಇಟ್ಟವರು ಛತ್ರಪತಿ ಶಾಹು ಮಹಾರಾಜರು. ತಮ್ಮೆಲ್ಲರಿಗೂ ಗೊತ್ತು, ಶಾಹು ಮಹಾರಾಜರು ಮೀಸಲಾತಿ ಜನಕ ಅಂತ ಕರೆಸಿಕೊಳ್ತಾರೆ, ಸಮಾನತೆಯ ಹರಿಕಾರ ಅಂತ ಕರೆಸಿಕೊಳ್ತಾರೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಭಾರತ ದೇಶಕ್ಕೆ ಮತ್ತು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ಕೂಡ ಇದೇ ಶಾಹು ಮಹಾರಾಜರ ತಮ್ಮೆಲ್ಲರಿಗೂ ಚೆನ್ನಾಗಿತ್ತು. ಶಾಹು ಮಹಾರಾಜರು 26/7/1874ರಲ್ಲಿ ಜನಿಸ್ತಾರೆ. ಜನಿಸಿದ ನಂತರ ಇವರು ಕೊಲ್ಲಾಪುರದ ಅರಸರಾಗಿ ಬಹಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಬಹಳಷ್ಟು ಲೆಕ್ಕವಿಲ್ಲದಷ್ಟು ಬದಲಾವಣೆಗಳು. ಇವತ್ತು ಏನಾದರೂ ಭಾರತ ದೇಶದಲ್ಲಿ ದಲಿತ ಸಮಾಜ, ಅಸ್ಪೃಶ್ಯ ಸಮಾಜ ಈ ಮಟ್ಟಿಗಿನ ಶಿಕ್ಷಣ ಬದಲಾವಣೆಯಾಗಿ ಬದುಕುತ್ತಿದ್ದಾರೆ ಎಂದರೆ ಅದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ದೇಶದ ಎಲ್ಲಾ ಅಸ್ಪೃಶ್ಯರ ಭಾವನೆಗಳನ್ನ ನಿಯುಕ್ತಿಗೊಳಿಸಲಿಕ್ಕೆ, ದೂರ ಮಾಡಲಿಕ್ಕೆ ಶಾಹು ಮಹಾರಾಜರು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣೀಭೂತರು. ನಾನು ಈ ಸಂದರ್ಭದಲ್ಲಿ ಶಾಹು ಮಹಾರಾಜರ ಜೀವನದಲ್ಲಿ ನಡೆದಿರುವಂತಹ, ಅವರೇ ಮಾಡಿರುವಂತಹ ಒಂದು ಘಟನೆಯನ್ನ ಮಾತ್ರ ನಾನು ನೆನಪಿಸ್ಕೊಳ್ತೀನಿ. ಶಾಹು ಮಹಾರಾಜರ ಇಡೀ ಜೀವನ ಚರಿತ್ರೆಯನ್ನು ಹೇಳಬೇಕಾದ್ರೆ ಈ ದಿನಗಳು, ಈ ಕ್ಷಣಗಳು, ಈ ವರ್ಷಗಳು ಸಾಲೋದಿಲ್ಲ ಸ್ನೇಹಿತರೆ. ಹಾಗಾಗಿ ಶಾಹು ಮಹಾರಾಜರು ತಮ್ಮ ಆಳುಗಳಿಗಾಗಿ, ತಮ್ಮ ಕರ್ಮಚಾರಿಗಳಿಗಾಗಿ ಒಂದು ಕ್ವಾರ್ಟರ್ಸ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಇದೇ ಕ್ವಾರ್ಟರ್ಸ್ ನಲ್ಲಿ ಈ ಏನು ಗಂಗಾರಾಮ್ ಕಾಂಬ್ಳೆ ಅಂತಕ್ಕಂಥ ಒಬ್ಬ ದಲಿತ ಸಮಾಜದ ಏನು ಅವರ ಕೆಲಸ ಮಾಡುವಂತಹ ಒಬ್ಬ ದಲಿತ ಸಮಾಜಕ್ಕೆ ಸೇರಿದ ವ್ಯಕ್ತಿ ಕೂಡ ವಾಸ ಮಾಡಿರ್ತಾನ. ಅವನು ಒಂದು ದಿನ ಏನ್ ಮಾಡ್ತಾನ ಅಂದ್ರೆ ತಪ್ಪೆಯಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ನದಿಯ ನೀರನ್ನ ಮುಡ್ತಾನೆ. ಇದನ್ನ ಶಾಹು ಮಹಾರಾಜರ ರಾಜ್ಯಭಾರದಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ಸೈನಿಕ, ಸಂತಾರಾಮ್ ಅಂತಕ್ಕಂಥ ಒಬ್ಬ ಸೈನಿಕ ನೋಡ್ಬಿಡ್ತಾನೆ. ನೋಡಿ ಕೆಲವೊಂದಿಷ್ಟು ಸವರ್ಣೀಯರ ಜೊತೆಗೂಡಿ ಆತನನ್ನ ಹಿಗ್ಗಾಮುಗ್ಗಾ ಥಳಿಸ್ತಾರ. ಯಾರು ಗಂಗಾರಾಮ್ ಕಾಂಬ್ಳೆ ಅಂತಕ್ಕಂಥ ವ್ಯಕ್ತಿಯನ್ನ ಬಹಳಷ್ಟು ಜೋರಾಗಿ, ಬಹಳಷ್ಟು ಕೆಟ್ಟ ಒಂದು ಚಿತ್ರಹಿಂಸೆಯನ್ನು ಕೊಡುವ ಮೂಲಕ ಹೊಡಿತಾರ. ಆ ಸಂದರ್ಭದಲ್ಲಿ ಶಾಹು ಮಹಾರಾಜರು ಊರಾಗಿರುವುದಿಲ್ಲ. ನಂತರ ಅವರು ಬಂದ ಬಳಿಕ ಶಾಹು ಮಹಾರಾಜರಿಗೆ ವಿಷಯ ಗೊತ್ತಾಗುತ್ತೆ. ಗಂಗಾರಾಮ್ ಕಾಂಬ್ಳೆ ಅವ್ರ ಹತ್ರ ಹೋಗಿ, ಇಲ್ಲ ಸಂತರಾಮ್ ಅಂತಕ್ಕಂಥ ನಿಮ್ಮ ರಾಜ್ಯ ಭಾರದಲ್ಲಿ ಇರ್ತಕ್ಕಂಥ ಸೈನಿಕ ನಾನು ನೀರು ಮುಟ್ಟಿದ್ದಕ್ಕಾಗಿ ಹೊಡೆದಿದ್ದಾನೆ ಅಂತ ಹೇಳಿದಾಗ ತುಂಬಾ ಕೋಪ ಬರುತ್ತೆ ಶಾಹು ಮಹಾರಾಜರು. ತುಂಬಾ ಕೋಪ ಬಂದು ಏನ್ ಮಾಡ್ತಾರಪ್ಪ ಅಂದ್ರ, ಆ ಒಂದೇನು ಸಂತಾರಾಮ್ ಅಂತಕ್ಕಂಥ ಒಬ್ಬ ಸೈನಿಕರಿದ್ದಲ್ಲ, ಅವನಿಗೆ ಕುದುರೆಗೆ ಹೊಡೆಯುವಂತ ಒಂದು ಚಾಟಿಗಳು ಇರ್ತಾವಲ್ಲ, ಆ ಚಾಟಿಯಿಂದ ಹಿಗ್ಗಾಮುಗ್ಗಾ ತಿಳಿಸಿ ಅವನನ್ನ ಕೆಲಸದಿಂದ ವಜಾ ಮಾಡ್ತಾರೆ. ವಜಾ ಮಾಡುವುದಷ್ಟೇ ಅಲ್ಲದೆ ಗಂಗಾರಾಮ್ ಕಾಂಬ್ಳೆ ಒಬ್ಬ ದಲಿತ ವ್ಯಕ್ತಿ ಆಗಿದ್ದರಿಂದ ಆತನಿಗೆ ಒಬ್ಬ ರಾಜನ ಹೇಳ್ತಾರೆ, ನೋಡಪ್ಪ ಈ ಘಟನೆ ನಡೆದ್ರಿಂದ ನನಗೆ ತುಂಬಾ ನೋವಾಗಿದೆ, ನನ್ನ ಆಸ್ಥಾನದಲ್ಲಿ ಇಂತಹ ಘಟನೆ ಜರುಗಬಾರದಾಗಿತ್ತು, ಇದರಿಂದ ನನಗೆ ಬಹಳಷ್ಟು ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರ ಗಂಗಾರಾಮ್ ಕಾಂಬ್ಳೆ ಅಂತಕ್ಕಂಥ ವ್ಯಕ್ತಿಗೆ ಆರ್ಥಿಕ ಸಹಾಯವನ್ನ ಮಾಡುವ ಮೂಲಕ ನೀನು ಸ್ವಂತ ಉದ್ಯೋಗ ಮಾಡಬೇಕು, ನೀನು ಚಹಾ ಅಂಗಡಿ ಇಡಬೇಕಂತ ಹೇಳಿಕೆಯಿಂದ ಒಂದು ಚಹಾ ಅಂಗಡಿ ಇಡಲಿಕ್ಕೆ ಶಾಹು ಮಹಾರಾಜರು ಸಹಾಯ ಮಾಡ್ತಾರ. ಅದರ ಪ್ರಕಾರ ಗಂಗಾರಾಮ್ ಒಂದು ಚಹಾ ಅಂಗಡಿ ಇಡ್ತಾನೆ.
ಅವನ ಅಂಗಡಿ ತುಂಬಾ ಸ್ವಚ್ಛವಾಗಿ ಸುಂದರವಾಗಿ, ಚಹಾ ಕೂಡ ಬಹಳಷ್ಟು ಟೇಸ್ಟ್ ಆಗಿರ್ತದೆ. ಆದ್ರೆ ಇದನ್ನ ಜಾತಿ ವ್ಯವಸ್ಥೆ ಭಾರತ ದೇಶದ ಎಲ್ಲಾ ಮೂಲೆಗಳಲ್ಲಿ ಬಹಳ ದಟ್ಟವಾಗಿ ಹರಡಿದ ಕಾಲಘಟ್ಟ. ಅದು 20ನೇ ಶತಮಾನದ ತುದಿಯಲ್ಲಿ ನಿಂತಿರುವಂತ ಕಾಲಘಟ್ಟ. ಎಲ್ಲಾ ಕಡೆ ಜಾತಿ ವ್ಯವಸ್ಥೆ. ಅದೇ ರೀತಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ, ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಜಾತಿ ವ್ಯವಸ್ಥೆ ಇರ್ತದೆ. ಇದನ್ನ ಸವರ್ಣೀಯರು ಖಂಡಿತವಾಗಿ ತಿರಸ್ಕಾರ ಮಾಡ್ತಾರೆ. ಒಬ್ಬ ದಲಿತನ ಹೋಟೆಲ್ ಹೋಗಿ ನಾವು ಚಾ ಸೇವನೆ ಮಾಡ್ಬೇಕಾ, ಇದೆಂತ ಕರ್ಮ ಅಂತ ಹೇಳಿ ಅವತ್ತು ಎಲ್ಲಾ ಸವರ್ಣೀಯರು ಸೇರಿ ಈ ಗಂಗಾರಾಮ್ ಕಾಂಬ್ಳೆ ಅಂತಕ್ಕಂತ ವ್ಯಕ್ತಿಯ ಚಹಾ ಹೋಟೆಲ್ ಅನ್ನ ತಿರಸ್ಕಾರ ಮಾಡ್ತಾರ. ಈ ವಿಷಯ ಛತ್ರಪತಿ ಶಾಹು ಮಹಾರಾಜರ ಗಮನಕ್ಕೆ ಬರ್ತದ. ಇಲ್ಲ, ನೀವೇನು ಗಂಗಾರಾಮ್ ಕಾಂಬ್ಳೆ ಅವ್ರಿಗೆ ಹೋಟೆಲ್ ಹಾಕಿ ಕೊಟ್ಟಿದ್ರಿ, ಈ ಹೋಟೆಲ್ ಅನ್ನ ಸವರ್ಣೀಯರೆಲ್ಲರೂ ತಿರಸ್ಕಾರ ಮಾಡಿದ್ದಾರೆ ಅಂತ. ಅವಾಗ ಶಾಹು ಮಹಾರಾಜರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನಂದ್ರ, ನಾನೊಬ್ಬ ರಾಜನಾಗಿ ನಾನೇ ಸ್ವತಃ ಗಂಗಾರಾಮ್ ಕಾಂಬ್ಳೆ ಅಂಗಡಿಗೆ ಬಂದು ಚಹಾ ಕುಡಿತೀನಿ ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ತಾರ. ಇದು ಗೊತ್ತಾದ ನಂತರ ಈ ವಿಷಯ ಕೊಲ್ಲಾಪುರದ ಸಂಸ್ಥಾನದ ತುಂಬಾ ಕಾರ್ಗಿಚ್ಚಿನಂತೆ ಹರಡ್ತದೆ. ಈ ವಿಷಯ ರಾಜರು ಬಂದು ಒಬ್ಬ ದಲಿತನ ಹೋಟೆಲ್ ಚಹಾ ಕುಡಿಯವರದಾರ ಅಂತ ಹೇಳಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅವಾಗ ಛತ್ರಪತಿ ಶಾಹು ಮಹಾರಾಜ್ ಅವರು ಗಂಗಾರಾಮ್ ಕಾಂಬ್ಳೆಯ ಅಂಗಡಿಗೆ ಬಂದು ಅವನ ಚಹಾವನ್ನ ಸೇವನೆ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನರ ನಡುವೆ ಶಾಹು ಮಹಾರಾಜರು ಚಹಾ ಕುಡಿತಾರ. ಆ ಸೇರಿರ್ತಕ್ಕಂಥ ಜನರಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಶಾಹು ಮಹಾರಾಜರೇ ಈ ಗಂಗಾರಾಮ್ ಕಾಂಬ್ಳೆ ಅಂತಕ್ಕಂಥ ವ್ಯಕ್ತಿಗೆ ಆ ಹೋಟೆಲ್ ಹಾಕಿಕೊಳ್ಳಿಕ್ಕೆ ಸಹಾಯ ಹಸ್ತ ಮಾಡಿದ್ದಾರ, ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಆ ನಂತರ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಜನರು ಕಕ್ಕಾಬಿಕ್ಕಿ ಆಗ್ತಾರ. ಅವಾಗ ಶಾಹು ಮಹಾರಾಜರು ಚಹಾ ಅಟ್ಟೆ ಸೇವನೆ ಮಾಡೋದಷ್ಟೇ ಅಲ್ಲದೇನೆ ಅವನಿಗೆ ಹೇಳ್ತಾರ ಗಂಗಾರಾಮ್ ಕಾಂಬ್ಳೆಗೆ, ಗಂಗಾರಾಮ್ ಚಹಾ ತುಂಬಾ ಚೆನ್ನಾಗಿದೆ, ಇದರ ಜೊತೆ ನೀನು ಸೋಡಾ ಮಾರುವಂತ ಮಷೀನ್ ಅನ್ನ ಕೂಡ ತರಬೇಕು, ಇನ್ನೆಲ್ಲರಿಗೂ ಬೇಸಿಗೆ ಕಾಲದಲ್ಲಿ ಸೋಡಾ ವಿತರಣೆ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತ ಹಣವನ್ನು ಸಹ ನಾನೇ ಕೊಡ್ತೇನೆ ಅಂತೇಳಿ ಅದೇ ಜಾಗದಲ್ಲಿ ಆ ಹಣವನ್ನ ಆ ಗಂಗಾರಾಮ್ ಕಾಂಬ್ಳೆಗೆ ಕೊಡ್ತಾರ. ಶಾಹು ಮಹಾರಾಜರು ಪದೇ ಪದೇ ಅವರ ವಿಚಾರದಲ್ಲಿ ಹೇಳ್ತಾ ಇದ್ರು, ಯಾವುದೇ ಒಂದು ಬದಲಾವಣೆ ಅದು ಕೇವಲ ಭಾಷಣದಿಂದ ಆಗೋದಿಲ್ಲ. ಇವತ್ತು ನಾವು ಕರ್ನಾಟಕ ರಾಜ್ಯದ ಉಗ್ಲಕ್ಕೂ ದೇಶದ ಉದ್ದಗಲಕ್ಕೂ ನೋಡ್ತಾ ಇದ್ದೀವಿ, ಜಾತಿ ವ್ಯವಸ್ಥೆ ಇವತ್ತಿಗೂ ಹೋಗಿಲ್ಲ. ಶಾಹು ಮಹಾರಾಜರಂತ, ಪುಲೆ ಶಾಹು ಅವರಂತಹ ಬಹಳಷ್ಟು ಜನ ಬಹುಜನ ನಾಯಕರು, ಯಾಕೆ ನಾವು ಇವರಿಗೆ ಮೀಸಲಾತಿ ಜನಕ ಅಂತ ಕರಿತೀವಿ ಶಾಹು ಮಹಾರಾಜರಿಗೆ ಅಂದ್ರ, ಇವರು ಪ್ರಾಕ್ಟಿಕಲ್ ಆಗಿ ಬದಲಾವಣೆ ಮಾಡಿದ್ದಾರೆ. ಭಾಷಣದಲ್ಲಿ ಬರಹದಲ್ಲಿ ಬದಲಾವಣೆ ಮಾಡಿದವರಲ್ಲ ಇವರು. ಇವರ ಮೇಲೆ ಲಕ್ಷಾಂತರ ಕೋಟ್ಯಾಂತರ ಬರಹಗಳು, ಟಿಪ್ಪಣಿಗಳು, ಬುಕ್ಸ್ಗಳು ತಯಾರಾಗ್ಯಾವಂದ್ರ ಇವರು ಮಾಡಿರ್ತಕ್ಕಂಥ ಅದೆಷ್ಟೋ ಬದಲಾವಣೆಗಳು. ಇದು ನಾನು ಹೇಳ್ತಿರುವಂತದ್ದು ಅವರ ಜೀವನದ ಒಂದು ಸಣ್ಣ ವಿಷಯನ ಮಾತ್ರ ಹೇಳ್ತಿದ್ರಿ ಗಂಗಾರಾಮ್ ಕಾಂಬ್ಳೆ ಅಂತೇಳಿ. ನಂತರ ಹೋಗಿ ಏನ್ ಮಾಡ್ತಾರಂದ್ರ, ಇದೇನು ಶಾಹು ಮಹಾರಾಜರು ಚಹಾ ಸೇವನೆ ನಂತರ ಆಗಿರ್ತಕ್ಕಂಥ ಬದಲಾವಣೆಗಳಲ್ಲಿ ಬಹಳಷ್ಟು ಜನ ಒಳಗಿಂದೊಳಗ ಇದನ್ನು ತಿರಸ್ಕಾರ ಭಾವನೆ ಇದ್ದುದರಿಂದ ಒಂದು ಆದೇಶವನ್ನ ಕೂಡ ಮಾಡ್ತಾರೆ ಶಾಹು ಮಹಾರಾಜರು. ಗಂಗಾರಾಮ್ ಕಾಂಬ್ಳೆ ಹೋಟೆಲ್ ನಲ್ಲಿ ಚಹಾ ಕುಡಿದು ನಾಷ್ಟಾ ಮಾಡಿ ಅಲ್ಲಿ ಸೋಡಾ ಕುಡಿದು ಬಂದು ಅವನೇನಾದ್ರೂ ಒಂದು ಚೀಟಿ ಕೊಡ್ಬೇಕು. ಆ ಚೀಟಿಯನ್ನ ತೆಗೆದುಕೊಂಡು ನನ್ನ ಆಸ್ಥಾನಕ್ಕೆ ಬಂದವರಿಗೆ ಮಾತ್ರ ಕಾಗದ ಪತ್ರಗಳು ಮತ್ತು ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ಪತ್ರವನ್ನು ಕೂಡ ಹೊರಡಿಸ್ತಾರೆ. ಅದಾದ ನಂತರ ಬಹಳಷ್ಟು ಬದಲಾವಣೆಗಳನ್ನ ಶಾಹು ಮಹಾರಾಜರು ಮಾಡ್ತಾರ. ಇಂತಹ ಮಹಾನ್ ರಾಜರಿಗೆ ನಾವು ಸಾಮಾಜಿಕ ಯೋಧ, ಬಹುಜನ ನಾಯಕ ಅಂತ ಇವ್ರನ್ನ ಕರಿಬಹುದು. ಇವರಿಗೆ ಮೀಸಲಾತಿಯ ಜನಕ, ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದು ಯಾರಾದ್ರೂ ಇದ್ರೆ ಅದು ಕ್ರಾಂತಿಕಾರಿ ಬದಲಾವಣೆ ಮೂಲಕ, ಆಡಿದ ಮಾತಿನ ಮೂಲಕ ಮಾಡಿ ತೋರಿಸಿದ ಏಕೈಕ ರಾಜ ಶಾಹು ಮಹಾರಾಜರು. ಅದಾದ ನಂತರ ಅದನ್ನ ನೋಡಿ ನಮ್ಮ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಕೂಡ ಮೀಸಲಾತಿಯನ್ನ ಕೊಡ್ತಾರ. ಹಂಗಂಗ ಎಲ್ಲೆಲ್ಲಿ ಅದು ಯಾವ ಕಾಲಘಟ್ಟ ಅಂದ್ರ ಎಲ್ಲ ಈ ಬ್ರಿಟಿಷರಿಗೆ ಸಾಮಂತ ರಾಜರಾಗಿರುವ ಕಾಲಘಟ್ಟದಲ್ಲಿ ದಲಿತರ, ಅಸ್ಪೃಶ್ಯರ ಬದಲಾವಣೆಗಾಗಿ, ಸಮಾನತೆಗಾಗಿ ಮೀಸಲಾತಿಯನ್ನ ಕೊಟ್ಟು ಅವರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವ ಎಲ್ಲ ಪ್ರಯತ್ನವನ್ನ ಮಾಡಿದ ಏಕೈಕ ಭಾರತದ ಮೊದಲ ರಾಜ್ಯ ಅಂದ್ರೆ ಅದು ಶಾಹು ಮಹಾರಾಜರಿಗೆ. ಶಾಹು ಮಹಾರಾಜರು ಅವರ ಜನ್ಮ ದಿನೋತ್ಸವವನ್ನ ಪ್ರತಿಯೊಬ್ಬ ಭಾರತೀಯ, ಅದರಲ್ಲೂ ವಿಶೇಷವಾಗಿ ಪ್ರತಿಯೊಬ್ಬ ಅಸ್ಪೃಶ್ಯ ಸಮಾಜದವರು ಆಚರಣೆ ಮಾಡಬೇಕು. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಶಾಹು ಮಹಾರಾಜರಾಗ್ತಾರ. ಶಾಹು ಮಹಾರಾಜರು ಒಂದು ವೇದಿಕೆಯನ್ನ ಮಾಡಿ ಅಲ್ಲಿ ಅವರು ಮಾಡಿರುವ ಎಲ್ಲಾ ಕೆಲಸಗಳನ್ನ ಹೇಳ್ತಾರೆ. ನಾನೊಂದು ಕ್ಷೇತ್ರಕ್ಕೆ ಮಾತ್ರ ರಾಜನಾಗಿದ್ದೀನಿ, ನಾನೇನಾದ್ರೂ ಭಾರತ ದೇಶದ ರಾಜನಾಗಿದ್ರೆ ಇಡೀ ದೇಶದಲ್ಲೇ ಸಮಾನತೆ ತರ್ತಾ ಇದ್ದೆ.
ಆದ್ರೆ ನಾನು ಒಂದು ಕ್ಷೇತ್ರದ ರಾಜ ಆಗಿದ್ದರಿಂದ ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಬದಲಾವಣೆ ತರುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ಆದ್ರೆ ಇಡೀ ದೇಶಕ್ಕೆ ಇದು ಹರಡಬೇಕಂದ್ರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತ ಒಬ್ಬ ಮೇಧಾವಿ ನಾಯಕರ ಅವಶ್ಯಕತೆ ಇದೆ. ಹಾಗಾಗಿ ಇವರು ಮುಂದಿನ ಭಾರತ ದೇಶದ ಉಜ್ವಲ ಭವಿಷ್ಯದಲ್ಲಿ ಸಮಾನತೆ ಸಾರುವಂತ ಒಬ್ಬ ಮಹಾನ್ ನಾಯಕರು ಅಂತೇಳಿ ಒಂದು ವೇದಿಕೆ ಹಾಕಿ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೆ ಶಾಹು ಮಹಾರಾಜರು. ಅಂತಹ ಶಾಹು ಮಹಾರಾಜರ ವಿಷಯವನ್ನ ನಾವು ಮಾತಾಡಬೇಕಾದ್ರೆ ನನಗೆ ಬಹಳ ಹೆಮ್ಮೆ ಅನಿಸ್ತದ. ಇಂತಹ ಬಹುಜನ ನಾಯಕರ ಬಗ್ಗೆ ನಿರಂತರವಾಗಿ ನಾವು ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕು. ಶಾಹು ಮಹಾರಾಜರಿಂದ ನಮಗೆ ಮೀಸಲಾತಿ ಸಿಕ್ಕಿತ್ತು. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಬಹಳಷ್ಟು ಆರ್ಥಿಕ ಸಹಾಯವನ್ನ ಶಾಹು ಮಹಾರಾಜರು ಮಾಡ್ತಾರ. ಅಂತಹ ಶಾಹು ಮಹಾರಾಜರಿಗೆ ಸಂಘರ್ಷ ನ್ಯೂಸ್ ಕರ್ನಾಟಕ ಒಂದು ಬಿಗ್ ಸೆಲ್ಯೂಟ್ ಹೊಡಿತದೆ. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಧನ್ಯವಾದಗಳು.